ಪಾಂಡವರು ವನವಾಸದಲ್ಲಿದ್ದಾಗ ಅವರು ತಂಗಿದ್ದ ಸ್ಥಳದ ಎದುರು ಒಂದು ಕೊಳ ಇರುತ್ತೆ. ಒಮ್ಮೆ ದುರ್ಯೋಧನ ಆ ಕೊಳದಲ್ಲಿ ಸ್ನಾನ ಮಾಡೋಕ್ಕೆ ಅಂತ ಬರ್ತಾನೆ. ಆ ಸಂದರ್ಭದಲ್ಲೇ ಗಂಧರ್ವರು ಸ್ವರ್ಗದಿಂದ ಬರ್ತಾರೆ. ಆಗ ದುರ್ಯೋಧನ ಅವರೊಂದಿಗೆ ಜಗಳ ಆಡ್ತಾನೆ, ಹೋರಾಡ್ತಾನೆ. ಗಂಧರ್ವರು ಇವನೊಂದಿಗೆ ಜಗಳವಾಡಿ ಹೋರಾಡಿ ಗೆದ್ದು ಅವನನ್ನು ಬಂಧಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಆಗ ಇದನ್ನು ನೋಡಿದ ಅರ್ಜುನ ಗಂಧರ್ವರ ಜೊತೆ ಹೋರಾಡಿ ದುರ್ಯೋಧನನನ್ನ ರಕ್ಷಿಸ್ತಾನೆ. ಇದರಿಂದ ದುರ್ಯೋಧನನಿಗೆ ನಾಚಿಕೆ ಆಗತ್ತೆ, ಹಾಗೆ ಖುಷಿನೂ ಆಗತ್ತೆ. ಏನೇ ಆಗಲಿ ಅರ್ಜುನ ತನ್ನ ಕ್ಷತ್ರಿಯ ನೀತಿಯನ್ನ ಬಿಟ್ಟಿಲ್ಲ ಅಂತ. ಆಗ ಅರ್ಜುನನ ಬಳಿ ಹೋಗಿ ದುರ್ಯೋಧನ ಹೇಳ್ತಾನೆ, ನಿನಗೆ ಬೇಕಾದ ಒಂದು ವರವನ್ನ ಕೇಳು, ಕೊಡ್ತೀನಿ ಅಂತ. ಆಗ ಅರ್ಜುನ, ಈ ವರ ನನಗೆ ಅಗತ್ಯ ಇದ್ದಾಗ ಕೇಳ್ತೀನಿ ಅಂತ ಹೇಳಿರ್ತಾನೆ. ಮುಂದೆ ಪಾಂಡವರಿಗೂ ಕೌರವರಿಗೂ ಯುದ್ಧ ಆಗತ್ತೆ. ಈ ಮಹಾಭಾರತ ಯುದ್ಧದಲ್ಲಿ ಕೌರವರು ಸೋಲುವ ಹಂತಕ್ಕೆ ಬಂದಾಗ ದುರ್ಯೋಧನ ಒಂದು ದಿನ ರಾತ್ರಿ ಭೀಷ್ಮನಲ್ಲಿಗೆ ಹೋಗಿ, ನೀವು ಪಾಂಡವರ ಮೇಲಿನ ವಾತ್ಸಲ್ಯದಿಂದ ಸರಿಯಾಗಿ ಆಸಕ್ತಿಯಿಂದ ಹೋರಾಡಲೇ ಇಲ್ಲ ಅಂತ ಆರೋಪ ಮಾಡ್ತಾನೆ. ಇದರಿಂದ ಭೀಷ್ಮ ಕೋಪಗೊಂಡು 5 ಚಿನ್ನದ ಬಾಣಗಳನ್ನು ತೆಗೆದು ಅದನ್ನು ಮಂತ್ರಿಸಿ, ಇವುಗಳಿಂದ ನಾಳೆ ನಾನು ಪಾಂಡವರನ್ನ ಕೊಲ್ತೀನಿ ಅಂತ ಹೇಳ್ತಾನೆ. ಆಗ ದುರ್ಯೋಧನ, ನಿಮ್ಮ ಮಾತಿನ ಮೇಲೆ ನನಗೆ ನಂಬಿಕೆ ಇಲ್ಲ, ಈ ಬಾಣಗಳನ್ನು ನಾನೇ ತೆಗೆದುಕೊಂಡು ನಾಳೆ ಪ್ರಯೋಗ ಮಾಡ್ತೀನಿ ಪಾಂಡವರ ಮೇಲೆ ಅಂತ ಹೇಳಿ ತಗೊಳ್ತಾನೆ. ತ್ರಿಲೋಕ ಜ್ಞಾನಿಯಾದ ಶ್ರೀಕೃಷ್ಣನಿಗೆ ಇದೆಲ್ಲವೂ ಗೊತ್ತಾಗತ್ತೆ. ದುರ್ಯೋಧನ ಆ ಬಾಣಗಳ ಪ್ರಯೋಗ ಮಾಡಿದ್ರೆ ಪಾಂಡವರ ಸಾವು ಖಚಿತ ಅಂತ ಗೊತ್ತಾಗತ್ತೆ. ಆಗ ಕೃಷ್ಣ ಅರ್ಜುನನ ಬಳಿ ಹೋಗಿ, ಹಿಂದೆ ದುರ್ಯೋಧನ ನಿನಗೆ ಒಂದು ವರವನ್ನು ಕೊಟ್ಟಿದ್ದ, ಈಗ ನೀನು ದುರ್ಯೋಧನನ ಬಳಿ ಹೋಗಿ ಅವನಲ್ಲಿರುವ 5 ಚಿನ್ನದ ಬಾಣಗಳನ್ನು ತೆಗೆದುಕೊಂಡು ಬಾ ಅಂತ ಹೇಳ್ತಾನೆ. ಕೃಷ್ಣನ ಮಾತಿಗೆ ತಲೆಬಾಗಿ ಅರ್ಜುನ ದುರ್ಯೋಧನನ ಬಳಿ ಹೋಗಿ, ಹಿಂದೆ ನೀ ನನಗೊಂದು ವರ ಕೊಟ್ಟಿದ್ದೆ, ಈಗ ನಾನು ಕೇಳ್ತಾ ಇದ್ದೀನಿ, ನಿನ್ನಲ್ಲಿರುವ 5 ಚಿನ್ನದ ಬಾಣಗಳನ್ನು ನನಗೆ ಕೊಡು ಅಂತ ಕೇಳ್ತಾನೆ. ಇದರಿಂದ ದುರ್ಯೋಧನನಿಗೆ ಆಘಾತ ಆಗುತ್ತೆ. ಆದರೂ ತನ್ನ ವಾಗ್ದಾನಕ್ಕೆ ಬದ್ಧನಾಗಿ ಕೊಟ್ಟ ಮಾತನ್ನ ನೆರವೇರಿಸ್ತಾನೆ. ತನ್ನಲ್ಲಿದ್ದ ಮಂತ್ರ ಶಕ್ತಿಯ 5 ಚಿನ್ನದ ಬಾಣಗಳನ್ನ ಅರ್ಜುನನಿಗೆ ಕೊಡ್ತಾನೆ. ನಂತರ ದುರ್ಯೋಧನ ಮತ್ತೆ ಭೀಷ್ಮನಲ್ಲಿಗೆ ಹೋಗಿ ಇನ್ನೂ 5 ಚಿನ್ನದ ಬಾಣಗಳನ್ನು ಮಂತ್ರಿಸಿ ಕೊಡಿ ಅಂತ ಕೇಳ್ತಾನೆ. ಆದರೆ ಇದಕ್ಕೆ ಭೀಷ್ಮರು ಒಪ್ಕೊಳ್ಳೋದಿಲ್ಲ. ಹೀಗೆ ಒಮ್ಮೆ ದುರ್ಯೋಧನ ಅರ್ಜುನನಿಗೆ ಕೊಟ್ಟಿದ್ದ ವರದಿಂದ ಪಾಂಡವರು ಉಳ್ಕೊಳ್ತಾರೆ. ಇದಕ್ಕೆಲ್ಲ ಕಾರಣ ಶ್ರೀಕೃಷ್ಣ.